ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಯಶವಂತ್. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಇಲ್ಲಿ ಸಖತ್ತಾಗಿದ್ದೀನಿ. ನಿಮ್ಗೆಲ್ಲರಿಗೂ ನಮ್ಮ ತಮ್ಮನೇಲಿ ನೋಡೇ ಗೊತ್ತಾಗುತ್ತೆ ಇವತ್ತು ಯಾವ ವಿಷಯದ ಬಗ್ಗೆ ತಿಳಿಸ್ಕೊಡ್ತಿದೀವಿ ಅಂತ. ಇವತ್ತು ಏನು ಅಂದರೆ ಟ್ರಾನ್ಸಿಸ್ಟರ್ ಕಾಣಿಸ್ತಿದ್ಯಾ ನೋಡಿ, ಟ್ರಾನ್ಸಿಸ್ಟರ್. ಈ ಟ್ರಾನ್ಸಿಸ್ಟರ್ನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಮತ್ತು ಇದನ್ನ ಎಲ್ಲಿಗೆ ಚೆಕ್ ಮಾಡೋದು ಅದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಬನ್ನಿ ವಿಡಿಯೋ ಶುರು ಮಾಡೋಣ. ನಾನು ವಿಡಿಯೋ ಸ್ಟಾರ್ಟಿಂಗಲ್ಲೇ ನಿಮ್ಗೆ ಹೇಳ್ದಂಗೆ ಇವತ್ತು ಟ್ರಾನ್ಸಿಸ್ಟರ್ ಬಗ್ಗೆ ವಿಡಿಯೋ ಮಾಡ್ತೀನಿ. ಟ್ರಾನ್ಸಿಸ್ಟರ್ ಬಗ್ಗೆನೇ ಯಾಕೆ ವಿಡಿಯೋ ಮಾಡ್ತೀವಿ ಅಂದರೆ, ಇವಾಗ ಸುಮಾರು ಜನ ಓದೋ ಮಕ್ಕಳುಗಳು ಇರ್ತಾರೆ, ಅವ್ರಿಗೆ ಗೊತ್ತಿರಲ್ಲ ಹೆಂಗೆ ಏನು ಇದನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಏನು ಕತೆ ಅಂತ. ಆ ಡಿಪ್ಲೊಮಾ ಓದಿದ ಹುಡುಗರಿಗೆ ಅವ್ರಿಗೆಲ್ಲ ಯೂಸ್ ಆಗುತ್ತೆ. ಅದಕ್ಕೋಸ್ಕರ ಇದ್ರ ಬಗ್ಗೆ ತಿಳಿಸ್ಕೊಡ್ತಿದ್ದೀವಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ನಿಮ್ಗೆ ಗೊತ್ತಿರೋಷ್ಟು ಜನಕ್ಕೆ ಶೇರ್ ಮಾಡಿ. ಬನ್ನಿ ಇದ್ರ ಬಗ್ಗೆ ಇವಾಗ ವಿಡಿಯೋ ತಿಳಿಸ್ಕೊಡ್ತೀನಿ. ಈ ಟ್ರಾನ್ಸಿಸ್ಟರ್ ಅಲ್ಲಿ ಟರ್ಮಿನಲ್ ಬಗ್ಗೆ ನಿಮಗೆ ನೆಕ್ಸ್ಟ್ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಇದು ಏನು ಅಂದರೆ, ಟ್ರಾನ್ಸಿಸ್ಟರ್ ಏನು ಅಂದರೆ ಇದೊಂದು ಸೆಮಿ ಕಂಡಕ್ಟರ್ ಡಿವೈಸು. ಇದನ್ನ ಆಂಪ್ಲಿಫೈ ಸಿಗ್ನಲ್ಗಳನ್ನ ಆಂಪ್ಲಿಫೈ ಮಾಡೋಕ್ಕೆ ಯೂಸ್ ಮಾಡಿರ್ತಾರೆ. ಮತ್ತು ಇದನ್ನ ಎಲ್ಲೆಲ್ಲಿ ಯೂಸ್ ಮಾಡಿರ್ತಾರೆ ಅಂದರೆ, ಆಂಪ್ಲಿಫೈರ್ ಯೂಸ್ ಮಾಡಿರ್ತಾರೆ, ಸ್ವಿಚ್ಚಲ್ಲಿ ಯೂಸ್ ಮಾಡ್ತಾರೆ, ಆಸಿಲೇಟರ್ ಅಂದರೆ ಎಲೆಕ್ಟ್ರಾನಿಕ್ ಸಿಗ್ನಲ್ಗಳಿಗೆ ಯೂಸ್ ಮಾಡಿರ್ತಾರೆ, ಮತ್ತು ಸಿಂಗಲ್ ಪ್ರೊಸೆಸಿಂಗಲ್ಲಿ ಯೂಸ್ ಮಾಡಿರ್ತಾರೆ, ಮತ್ತು ಮೈಕ್ರೋ ಪ್ರೊಸೆಸರಲ್ಲಿ ಯೂಸ್ ಮಾಡ್ತಾರೆ, ಮತ್ತು ವೋಲ್ಟೇಜ್ನ ನಿಯಂತ್ರಣ ಮಾಡೋಕ್ಕೆ ಇದನ್ನ ಯೂಸ್ ಮಾಡಿರ್ತಾರೆ. ಮತ್ತು ಇದನ್ನ ಪರ್ಟಿಕ್ಯುಲರ್ ಆಗಿ ಎಲ್ಲೆಲ್ಲಿ ಅಂತ ಹೇಳಿದ್ರೆ, ಟ್ರಾನ್ಸಿಸ್ಟರ್ ಅಂದರೆ ರೇಡಿಯೋ, ಟಿವಿ, ಮೊಬೈಲು ಇದರಲ್ಲೆಲ್ಲ ಟ್ರಾನ್ಸಿಸ್ಟರ್ನ ಯೂಸ್ ಮಾಡಿರ್ತಾರೆ. ಇದರಲ್ಲಿ ಏನಕ್ಕೆ ಇದ್ರ ಇಲ್ಲದೆ ಅವ್ಯಾವು ವರ್ಕ್ ಆಗಲ್ಲ. ಅದಕ್ಕೋಸ್ಕರ ಟ್ರಾನ್ಸಿಸ್ಟರ್ ತುಂಬ ಮುಖ್ಯ ಈ ಡಿವೈಸ್ಗಳಲ್ಲಿ. ಗೊತ್ತಿರೋ ಹಾಗೆ ಟ್ರಾನ್ಸಿಸ್ಟರ್ ಅಲ್ಲಿ 3 ಟರ್ಮಿನಲ್ ಇರುತ್ತೆ. ಒಂದು ಬೇಸು, ಕಲೆಕ್ಟ್ರು, ಎಮಿಟ್ರು. ಯಾವಾಗಲೂ ಈ ಅನಲಾಗ್ ಮಲ್ಟಿಮೀಟರ್ ಅಲ್ಲಿ ಬೇಸಿಂದ ಎಮಿಟ್ರಿಗೆ ಮತ್ತೆ ಕಲೆಕ್ಟ್ರಿಗೆ ಕಂಟಿನ್ಯೂಟಿ ಬರ್ತದೆ. ಪ್ರೋಬ್ಸು ಉಲ್ಟಾ ಮಾಡಿ ಚೆಕ್ ಮಾಡ್ತು ಅಂತ ಅಂದ್ರೆ ಬೇಸಿಂದ ಕಲೆಕ್ಟ್ರಿಗೆ ಎಮಿಟ್ರಿಗೆ ಕಂಟಿನ್ಯೂಟಿ ಬರಲ್ಲ. ಇದು ಹೇಗೆ ಅನ್ನೋದನ್ನ ತೋರಿಸ್ಕೊಡ್ತೀನಿ. ಈ 547 ಟ್ರಾನ್ಸಿಸ್ಟರ್ ಅಲ್ಲಿ ಬೇಸ್ ಈ ಮಿಡ್ಲ್ ಟರ್ಮಿನಲ್. ಇದನ್ನ ಬೇಕಾದ್ರೆ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನೋಡ್ತು ಅಂದ್ರೆ ಈ ನಂಬರ್ ಹಾಕಿ, ಈ ನಂಬರ್ ಅಲ್ಲಿ ಬೇಸ್ ಯಾವುದು, ಕಲೆಕ್ಟರ್ ಯಾವುದು, ಎಮಿಟರ್ ಯಾವುದು ಅಂತ ಸಿಗುತ್ತೆ ನಿಮಗೆ. ಅಲ್ಲಿ ನೀಟಾಗಿ ಒಂದು ಫಿಗರ್ ಸಮೇತ ಟರ್ಮಿನಲ್ ನ ಮೆನ್ಷನ್ ಮಾಡಿರ್ತಾನೆ, ಬೇಸ್ ಯಾವುದು, ಕಲೆಕ್ಟರ್ ಯಾವುದು, ಎಮಿಟರ್ ಯಾವುದು ಅಂತ. ಹೀಗಾಗಿ ನಾನು ಇದನ್ನ ಸರ್ಚ್ ಮಾಡಿದ ಪ್ರಕಾರ ಇದು ಬೇಸ್ ಟರ್ಮಿನಲ್ಲು, ಇದು ಕಲೆಕ್ಟರ್ ಟರ್ಮಿನಲ್ಲು, ಇದು ಎಮಿಟರ್ ಟರ್ಮಿನಲ್ಲು, ಮಧ್ಯದ್ದು ಬೇಸ್, ಇದು ಕಲೆಕ್ಟರ್, ಇದು ಎಮಿಟರ್. ಹೀಗಾಗಿ ನಾನು ಈ ನೆಗೆಟಿವ್ ಪ್ರೋಬ್ಸ್ನ ಬೇಸ್ಗೆ ಹಿಡಿತೀನಿ. ಬೇಸ್ಗೆ ಹಿಡಿದು ಕಲೆಕ್ಟರ್ ನೋಡಿದ್ರೆ ಸಮ್ ರೆಸಿಸ್ಟೆನ್ಸ್ ಬರ್ತಾ ಇದೆ. ಮತ್ತೆ ಬೇಸಿಂದ ಎಮಿಟರ್ಗೆ ಸಮ್ ರೆಸಿಸ್ಟೆನ್ಸ್ ಬರ್ತಾ ಇದೆ. ಈಗ ಈ ಟ್ರಾನ್ಸಿಸ್ಟರ್ ಕಂಟಿನ್ಯೂಟಿ ಬರ್ತಾ ಇದೆ. ಮತ್ತೆ ನಾನು ಪ್ರೋಬ್ಸ್ನ ಇದನ್ನ ಉಲ್ಟಾ ಮಾಡಿ ಈಗ ಹಿಡಿದಾಗ ಕಲೆಕ್ಟರ್ಗೆ ಬರಬಾರ್ದು ಕಂಟಿನ್ಯೂಟಿ. ಯಾಕೆ ಅಂದರೆ ಇದು NPN ಅಂದರೆ ಟ್ರಾನ್ಸಿಸ್ಟರ್ದು ಬೇಸಿಕ್ ವರ್ಕಿಂಗ್ ಪ್ರಿನ್ಸಿಪಲ್ನ ನೀವು ನೋಡ್ತು ಅಂತ ಅಂದರೆ ಇದು ಯಾಕೆ ಬರಬಾರ್ದು, ಯಾಕೆ ಬರಬೇಕು ಅನ್ನೋದು ಗೊತ್ತಾಗುತ್ತೆ ನಿಮಗೆ. ಅದನ್ನೆಷ್ಟು ಪೂರ್ತಿ ಎಕ್ಸ್ಪ್ಲನೇಷನ್ ಕೊಡೋಕ್ಕಾಗಲ್ಲ ವಿಡಿಯೋ ಲೆಂತ್ ಆದ ಕಾರಣ. ಹಾಗಾಗಿ ಜಸ್ಟ್ ಇದನ್ನ ಚೆನ್ನಾಗೈತೆ ಚೆನ್ನಾಗಿಲ್ವಾ, ಹೇಗೆ ಟೆಸ್ಟ್ ಮಾಡೋದು ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತಾ ಇರೋದು. ಪ್ರೋಬ್ಸ ಉಲ್ಟಾ ಮಾಡಿ ಕಲೆಕ್ಟರ್ಗೂ ಎಮಿಟ್ರಿಗೂ ಹಿಡಿದ್ರೆ ಬರಲ್ಲ. ಅದೇ ಬೇಸ್ಗೆ ನೆಗೆಟಿವ್ ಪ್ರೋಬ್ಸ್ ಇಟ್ಟು ಕಲೆಕ್ಟರ್ಗೆ ಎಮಿಟ್ರಿಗೆ ಟೆಸ್ಟ್ ಮಾಡೋ ಕಂಟಿನ್ಯೂಟಿ ಬರ್ತದೆ. ಇನ್ ಕೇಸ್ ನಾವು ಹೀಗೆ ಪ್ರೋಬ್ಸ್ನ ಉಲ್ಟಾ ಮಾಡಿ ಇಲ್ಲಿಗೂ ಇಟ್ಟರೆ ಕಂಟಿನ್ಯೂಟಿ ಬಂತು ಅಂದ್ರೆ ಈ ಟ್ರಾನ್ಸಿಸ್ಟರ್ ಇಂಟರ್ನಲ್ಲಿ ಶಾರ್ಟ್ ಆಗೈತೆ ಅಂತ. ಮತ್ತೆ ನೆಕ್ಸ್ಟ್ ಇನ್ನು ಎಮಿಟ್ರಿಂದ ಕಲೆಕ್ಟರ್ಗೂ ಕಂಟಿನ್ಯೂಟಿ ಬರಬಾರ್ದು. ಮತ್ತೆ ಕಲೆಕ್ಟರಿಂದ ಎಮಿಟರ್ ಮತ್ತೆ ಪೊಲಾರಿಟಿ ಚೇಂಜ್ ಮಾಡಿದ್ರು ಪ್ರೋಬ್ಸ್ನ ಕಂಟಿನ್ಯೂಟಿ ಬರಬಾರ್ದು. ಓನ್ಲಿ ಕಂಟಿನ್ಯೂಟಿ ಬರಬೇಕಾಗಿರೋದು ಬೇಸಿಂದ ನೆಗೆಟಿವ್ ಪ್ರೋಬ್ಸ್ನ ಬೇಸಲ್ಲಿ ಇಟ್ಟು ಕಲೆಕ್ಟರ್ಗೆ ಎಮಿಟರ್ ಮಾತ್ರ ಕಂಟಿನ್ಯೂಟಿ ಬೇಕು. ಅದೇ ಪಾಸಿಟಿವ್ ಪ್ರೋಬ್ಸ್ನ ಬೇಸಲ್ಲಿ ಇಟ್ಟು ಕಲೆಕ್ಟ್ರು ಮತ್ತೆ ಎಮಿಟರ್ ಟೆಸ್ಟ್ ಮಾಡಿದ್ರೆ ಬರಬಾರ್ದು. ಇದು ರೆಸಿಸ್ಟೆನ್ಸ್ ಗುಡ್ ಕಂಡೀಷನ್ ಐತೆ. ಇನ್ನು ನೆಕ್ಸ್ಟ್ ಇದೊಂದು ರೆಸಿಸ್ಟೆನ್ಸ್ ಬಂದು 557 ಅಂತ. ಇದು PNP ಟ್ರಾನ್ಸಿಸ್ಟರ್. ಇದು PNP ಟ್ರಾನ್ಸಿಸ್ಟರ್. PNP ಟ್ರಾನ್ಸಿಸ್ಟರ್ ಅಲ್ಲಿ ಇದು ಬೇಸ್, ಗೂಗಲ್ ಸರ್ಚ್ ಮಾಡಿದ ಪ್ರಕಾರ ಇದು ಬೇಸ್, ಇದು ಕಲೆಕ್ಟರ್, ಇದು ಎಮಿಟರ್, ಸೇಮ್ ಪೊಲಾರಿಟಿನೇ ಐತೆ. ಬಟ್ ಅದು NPN, ಇದು PNP ಟ್ರಾನ್ಸಿಸ್ಟರ್. ಹಾಗಾಗಿ ಈ ಬೇಸ್ಗೆ ನಾನು ಪಾಸಿಟಿವ್ ಟರ್ಮಿನಲ್ನ ಇಟ್ಟು ಟೆಸ್ಟ್ ಮಾಡ್ತೀನಿ.
ಕಲೆಕ್ಟರ್ಗೆ ಬರ್ತಾ ಇದೆ, ಎಮಿಟರ್ಗೆ ಬರ್ತಾ ಇದೆ. ನೆಕ್ಸ್ಟ್ ಪ್ರೋಬ್ಸ್ನ ನಾನು ಉಲ್ಟಾ ಮಾಡ್ತೀನಿ. ಉಲ್ಟಾ ಮಾಡಿ ಕಲೆಕ್ಟರ್ಗೆ ಬರ್ತಾ ಇಲ್ಲ, ಎಮಿಟರ್ಗೆ ಬರ್ತಾ ಇಲ್ಲ. ಇದು ಟ್ರಾನ್ಸಿಸ್ಟರ್ ಗುಡ್ ಕಂಡೀಷನ್ ಐತೆ. ಇನ್ ಕೇಸ್ ಈ ಪೊಸಿಷನ್ ಕಲೆಕ್ಟರ್ ಮತ್ತೆ ಎಮಿಟರ್ ಕಂಟಿನ್ಯೂಟಿ ಬಂದಿದ್ರೆ ಈ ಟ್ರಾನ್ಸಿಸ್ಟರ್ ಇಂಟರ್ನಲ್ಲಿ ಶಾರ್ಟ್ ಆಗುತ್ತೆ. ಅದ್ರ ಜೊತೆಗೆ ಎಮಿಟರ್ ಮತ್ತೆ ಕಲೆಕ್ಟರ್ ಕೂಡ ಕಂಟಿನ್ಯೂಟಿ ಬರೋ ಹಾಗಿಲ್ಲ. ಸೇಮ್ ಪ್ರೋಬ್ಸ್ ಉಲ್ಟಾ ಮಾಡಿದ್ರು ಎಮಿಟರ್ ಮತ್ತೆ ಕಲೆಕ್ಟರ್ಗೆ ಕಂಟಿನ್ಯೂಟಿ ಬರೋ ಹಾಗಿಲ್ಲ. ಹಾಗಾಗಿ ಈ ಮೋಡಲ್ಲಿ ಈ ಅನಲಾಗ್ ಮಲ್ಟಿಮೀಟರ್ಲಿ ಟ್ರಾನ್ಸಿಸ್ಟರ್ನ ನೀಟಾಗಿ ಹೋಗೈತಾ ಇಲ್ಲ ಓಪನ್ ಆಗೈತಾ ಇಲ್ಲ ಶಾರ್ಟ್ ಆಗೈತಾ ಚೆಕ್ ಮಾಡ್ಬೋದು. ಸೇಮ್ ಇದರಲ್ಲೂ ಮಾಸ್ಫೆಟ್, IGBT ಈ ಥರದೆಲ್ಲ ಟೆಸ್ಟ್ ಮಾಡ್ಬೋದು. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಈಗ ನಮಗೆ ತಿಳಿದಿರೋ ಮಟ್ಟಿಗೆ ನಾವು ಮಲ್ಟಿಮೀಟರ್ನ ಹೇಗೆ ಉಪಯೋಗಿಸ್ಬೋದು, ಇದರಲ್ಲಿ ಯಾವ್ಯಾವ ಮುಡ್ಗಾಕೊಂಡು ಏನೇನೆಲ್ಲ ಟೆಸ್ಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಮಗೆ ತಿಳಿದಿರತಕ್ಕಂಥ ಜ್ಞಾನಕ್ಕನುಗುಣವಾಗಿ ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡಿದ್ದೀವಿ. ಇದರಲ್ಲಿ ನಮಗಿಂತಲೂ ನಿಮಗಾಗಿ ಜ್ಞಾನ ಹೊಂದಿದವರಿಗೆ ಇದು ಇಷ್ಟೇನಾ ಅಂತ ಅನ್ನಿಸಬಹುದು. ಆದರೆ ನಮಗೆ ಎಷ್ಟು ಮಟ್ಟಿಗೆ ತಿಳಿದಿದೆ ಅದನ್ನ ತಮಗೆ ತಿಳಿಸೋಂಥ ಪ್ರಯತ್ನ ಮಾಡಿದ್ದೀವಿ. ಈ ವಿಡಿಯೋ ತಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದ್ರ ಬಗ್ಗೆ ಒಂದು ಕಾಮೆಂಟ್ ಸೆಕ್ಷನಲ್ಲಿ ಇನ್ನು ಬೇರೆ ವಿಡಿಯೋ ಮಾಡೋದ್ರ ಬಗ್ಗೆನೇ ಆಗಲಿ ಇಲ್ಲ ವಿಡಿಯೋ ಹೇಗಿದೆ ಅನ್ನೋದ್ರ ಬಗ್ಗೆನೇ ಆಗಲಿ ದಯವಿಟ್ಟು ಒಂದು ಕಾಮೆಂಟ್ ಸೆಕ್ಷನಲ್ಲಿ ಒಂದು ಕಾಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಕೊಡಿ, ಮತ್ತು ಲೈಕ್ ಕೊಡಿ. ನಮ್ಮ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ತುಂಬ ಅನುಕೂಲ ಆಗ್ತದೆ. ಇಲ್ಲಿ ಮಾಡಿರ್ತಕ್ಕಂಥದ್ದು ನಮ್ಮ ಜ್ಞಾನಕ್ಕೆ ಅನುಗುಣವಾಗಿ ನಮ್ಗೆ ತಿಳಿದಿರೋದಕ್ಕೆ ಎಷ್ಟು ಗೊತ್ತಿರುತ್ತೋ ಅಷ್ಟಕ್ಕೆ ಮಾತ್ರ ನಾವು ವಿಡಿಯೋ ಮಾಡಿದ್ದೀವಿ. ದಯವಿಟ್ಟು ಇದರಲ್ಲೇನಾದ್ರೂ ಲೋಪದೋಷಗಳಿದ್ರೆ ಕ್ಷಮಿಸಿ ಅಂತ ಕೇಳ್ಕೊತಾ ಇದ್ದೀವಿ.